ನಿಮಗೊಂದು ವಿಷಯ ಗೊತ್ತಾ? ಏರ್ ಇಂಡಿಯಾ ಪ್ಲೇನ್ ಕ್ರಾಶ್ ಅಲ್ಲಿ ವಿಶ್ವಾಸ್ ಕುಮಾರ್ ಎಂಬ ವ್ಯಕ್ತಿಯನ್ನು ಬಿಟ್ಟು ಸರಿಸುಮಾರು 240ಕ್ಕೂ ಹೆಚ್ಚು ಜನರ ಡೆತ್ ಆಯ್ತು. ವಿಶ್ವಾಸ್ ಕುಮಾರ್ ಅವರು ಕುಂತಿರುವ ಸೀಟ್ ನಂಬರ್ 11A ಆಗಿರೋದ್ರಿಂದ ಎಲ್ಲಾ ಏರ್ಲೈನ್ ಕಂಪನಿಯಲ್ಲೂ ಆ ಒಂದು ಸೀಟ್ ನ ಪ್ರೈಸ್ ರೈಸ್ ಮಾಡಿದ್ರು. ಇದೊಂದ್ ಕಡೆ ಸೀಟ್ ನ ವಿಷಯವಾಯಿತು. ಮೇನ್ ವಿಷಯ ಏನಪ್ಪಾ ಅಂದ್ರೆ ಪ್ಲೇನ್ ಕ್ರಾಶ್ ಆದಾಗಿಂದ ಇವತ್ತಿನವರೆಗೂ ಆ ಒಂದು ಇನ್ಸಿಡೆಂಟ್ ಹಾಂಟ್ ಮಾಡ್ತಿದೆ. ಅಕಾರ್ಡಿಂಗ್ ಟು ಮೀಡಿಯಾ ಅಪ್ಡೇಟ್ಸ್, ಆ ವ್ಯಕ್ತಿ ಮಾನಸಿಕ ಒತ್ತಡಕ್ಕೆ ಒಳಗಾಗಿದ್ದಾರಂತನೂ ಹೇಳ್ಬಹುದು. ಎಕ್ಸಾಂಪಲ್ ನೋಡುವುದಾದ್ರೆ ಸರ್ವೈವರ್ಸ್ ಗಿಲ್ಟ್ ಅಂದ್ರೆ ನಾ ಹೇಗ್ ಉಳಿದೆ. ಹೌದು ಫ್ರೆಂಡ್ಸ್, ಸೈಕಾಲಜಿಯ ವಿಷಯದಲ್ಲಿ ಈ ಒಂದು ಟಾಪಿಕ್ ನ ಮೇಲೆ ಪುಸ್ತಕನೇ ಇದೆ, ಸರ್ವೈವರ್ಸ್ ಗಿಲ್ಟ್ ಅಂತ. ಎಕ್ಸಾಂಪಲ್ ನೀವು ನೋಡ್ತಿರ್ಬೋದು, ಬಹಳಷ್ಟು ಮೂವೀಸ್ ಅಲ್ಲಿ ಯಾವುದೇ ಒಂದು ಕ್ಯಾರೆಕ್ಟರ್ ಜೊತೆ ಒಂದು ಘಟನೆ ನಡೆದಾಗ ಅವನಿಗೆ ಫ್ಲಾಶ್ ಬ್ಯಾಕ್ ಆಗ್ತಿರುತ್ತೆ, ರಾತ್ರಿ ನಿದ್ದೆ ಕೂಡ ಬರ್ತಿರಲ್ಲ. ಅದೇ ತರದ ಸೇಮ್ ಇನ್ಸಿಡೆಂಟ್ ಇವ್ರ ಜೊತೆ ಆಗ್ತಿದೆ ಅಂತೆ. ನಿಮ್ಗೊಂದು ಸೀಕ್ರೆಟ್ ಗೊತ್ತಾ? ಯಾವುದೇ ಒಂದು ಇನ್ಸಿಡೆಂಟ್ ಆದಾಗ ಅಷ್ಟೊಂದು ಫೀಲ್ ಆಗಲ್ಲ. ಹೇಗ್ ನಾವು ಡೇ ಬೈ ಡೇ ಕಳಿತಾ ಹೋಗ್ತೀವಿ, ಆವಾಗ ಆ ಫೀಲ್ ಹೆಚ್ಚಾಗ್ತಾ ಹೋಗುತ್ತೆ. ಆಟ ಆಡೋ ಟೈಮಲ್ಲಿ ನೀವೇನಾದ್ರೂ ಬಿದ್ರೆ ಅವತ್ತು ನಿಮ್ಗೆ ಅಷ್ಟೊಂದು ಫೀಲ್ ಆಗಲ್ಲ. ನಿಮ್ಗನ್ಸುತ್ತೆ ಐ ಆಮ್ ಫೈನ್, ಬಟ್ ರಾತ್ರಿ ಮಲ್ಕೊಂಡು ಮರುದಿನ ಬೆಳಗ್ಗೆ ಎದ್ದಾಗ ಅವಾಗ ಆ ಒಂದು ನೋವು ಫೀಲ್ ಆಗುತ್ತೆ. ಈ ತರದ ಒಂದು ನೇಚರ್ ಅಂತೂ ನಮ್ಮಲ್ಲಿ ಕಾಮನ್ ಆಗಿದ್ದಿದೆ. ಆದ್ರೆ ಸೈನ್ಸ್ ಹೇಳುತ್ತೆ ನಮ್ಮ ಮೈಂಡ್ ಸೆಟ್ ನೇಚರ್ ಕೂಡ ಹಾಗೆ ಇದೆ ಅಂತ. ಯಾವುದೇ ಇನ್ಸಿಡೆಂಟ್ ನ ಎಫೆಕ್ಟ್ ನಿಮ್ಗೆ ಕೆಲವು ದಿನಗಳ ನಂತರ ಹೆಚ್ಚಾಗುತ್ತಾ ಹೋಗುತ್ತೆ. ಆದ್ರೆ ಒಂದ್ ಮಾತಂತೂ ಹೇಳ್ಬಹುದು, ಮೀಡಿಯಾದವ್ರು ಮಾತ್ರ ಆ ವ್ಯಕ್ತಿನ ನೀನ್ ಹೇಗ್ ಉಳಿದೆ ಹೇಗ್ ಬಂದೆ ಅಂತ ಕೇಳಿನೇ ಟಾರ್ಚರ್ ಮಾಡಿದ್ದಾರೆ ಅಂತಾನು ಹೇಳ್ಬಹುದು. ಈ ತರದ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ಸ್ ಗಳಿಗಾಗಿ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ.